ನುಡಿದಂತೆ ನಡೆದ ಶಾಸಕ ರಾಜು ಕಾಗೆ. ನ್ಯಾಯಾಲಯ ಕಟ್ಟಡದ ಸ್ಥಳಕ್ಕಾಗಿ ಅಧಿವೇಶನದಲ್ಲಿ ಪ್ರಶ್ನೆ, ನ್ಯಾಯವಾದಿಗಳಿಂದ ಅಭಿನಂದನೆ. ಕಾಗವಾಡ ಪಟ್ಟಣದಲ್ಲಿರುವ ನ್ಯಾಯಾಲಯ ಕಟ್ಟಡಕ್ಕೆ ಸ್ಥಳ ನೀಡುವ ಕುರಿತು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿ ಕೂಡಲೇ ನ್ಯಾಯಾಲಯ ಕಟ್ಟಡಕ್ಕೆ ಸ್ಥಳ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿರುವ ಕಾಗವಾಡ ಶಾಸಕ ರಾಜು ಕಾಗೆ ನುಡಿದಂತೆ ನಡೆದಿದ್ದು, ಕಾಗವಾಡ ನ್ಯಾಯವಾದಿಗಳು ಅವರನ್ನು ಅಭಿನಂದಿಸಿದ್ದಾರೆ. ಕಾಗವಾಡ ತಾಲೂಕಾಗಿ ದಶಕಗಳೇ ಕಳೆದಿವೆ. ಜೊತೆಗೆ ಇಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ನ್ಯಾಯಾಲಯ ಕಾರ್ಯಾರಂಭ ಮಾಡಿದ್ದು, ಅದಕ್ಕೆ ಸ್ವಂತ ಕಟ್ಟಡ ಇಲ್ಲದೆ ಎಪಿಎಂಸಿಯ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ನ್ಯಾಯವಾದಿಗಳು ಮತ್ತು ಕಕ್ಷಿದಾರರು ಪರದಾಡುವ ಸ್ಥಿತಿ ಇದ್ದು, ಈ ಕುರಿತು ನ್ಯಾಯಾಲಯ ಕಟ್ಟಡಕ್ಕೆ ಸ್ಥಳ ನೀಡುವಂತೆ ಆಗ್ರಹಿಸಿ ಕಾಗವಾಡ ನ್ಯಾಯವಾದಿಗಳ ಸಂಘದ ವತಿಯಿಂದ ಕಳೆದ ತಿಂಗಳು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಆಗ ಕಾಗವಾಡ ಶಾಸಕ ರಾಜು ಕಾಗೆ ಮತ್ತು ಅಥಣಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ನ್ಯಾಯವಾದಿಗಳ ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಮುಂಬರುವ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ತಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದ ಬಳಿಕ ನ್ಯಾಯವಾದಿಗಳು ತಮ್ಮ ಧರಣಿಯನ್ನು ಹಿಂದಕ್ಕೆ ಪಡೆದುಕೊಂಡಿದ್ದರು. ಈಗ ಅಧಿವೇಶನದಲ್ಲಿ ಶಾಸಕ ರಾಜು ಕಾಗೆ ಮತ್ತು ಲಕ್ಷ್ಮಣ ಸವದಿ ತಮ್ಮ ಪರ ಧ್ವನಿ ಎತ್ತಿ ಕೊಟ್ಟ ಮಾತನ್ನು ಉಳಿಸಿಕೊಂಡು ತಾಲೂಕಿನ ನ್ಯಾಯವಾದಿಗಳ ಹೋರಾಟಕ್ಕೆ ಬಲ ದೊರಕಿದ್ದು, ಅವರ ಬೇಡಿಕೆಗೆ ಸರ್ಕಾರ ಯೋಗ್ಯ ಕ್ರಮ ಕೈಗೊಳ್ಳುವ ಭರವಸೆ ದೊರಕಿದೆ. ಇದರಿಂದ ತಾಲೂಕಾ ನ್ಯಾಯವಾದಿಗಳು ಸಂತಸ ವ್ಯಕ್ತಪಡಿಸಿ ಉಭಯ ಶಾಸಕರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಹೊಸ ತಾಲೂಕಾ ರಚನೆಯಾಗಿ 7-8 ವರ್ಷ ಆದ್ರೂ ಮೂಲಭೂತ ಸೌಕರ್ಯಕ್ಕೆ ಅಲ್ಲಿ ಕೊರತೆ ಇರುವುದರಿಂದ ಈಗಾಗಲೇ ಅಲ್ಲಿ ಒಂದು ಕೋರ್ಟ್ ಅನ್ನು ಪ್ರಾರಂಭ ಮಾಡಿದೀವಿ. ಅದರ ಕೋರ್ಟ್ ಎಪಿಎಂಸಿ ಜಾಗದಲ್ಲಿ ಮಾಡಿದೀವಿ. ಅಲ್ಲಿ ಎಪಿಎಂಸಿ ಜಾಗವನ್ನು ನಮ್ಮ ಕಂದಾಯ ಇಲಾಖೆಯಿಂದ ಇದ್ದಂತ ಆ ಜಾಗವನ್ನು 2 ಎಕರೆ 20 ಗುಂಟೆ ಜಾಗವನ್ನು ನಾವು ಹಿಂಪಡೆದುಕೊಂಡು ಇಮಿಡಿಯೇಟ್ ಆಗಿ ಆ ಜುಡಿಷಿಯಲ್ದವ್ರಿಗೆ ಕೊಟ್ಟದ್ದಾದ್ರೆ ಮೊನ್ನೆನೇ ಅಲ್ಲಿ ಕಾಗವಾಡದಲ್ಲಿ ಎಲ್ಲ ವಕೀಲರು ಕೂಡಿ 3 ದಿವಸ ಸತ್ಯಾಗ್ರಹವನ್ನು ಮಾಡಿದ್ರು. ಅಲ್ಲಿ ನೀವು ಈಗಾಗಲೇ ಪ್ರಜಾ ಭವನವನ್ನು ಸಹಿತ ಕೊಟ್ಟಿದ್ದೀರಿ, 8,60,00,000 ಅದಕ್ಕೆ ನಾನು ಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇದು ಕೋರ್ಟ್ ಸಲುವಾಗಿ ಆ ಎಪಿಎಂಸಿಯಲ್ಲಿ ಇದ್ದ ಜಾಗವನ್ನು ನಾವು ನಮ್ಮದೇ ಅದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ಹಿಂದೆ ಪಡೆದುಕೊಂಡು 2 ಎಕರೆ 20 ಗುಂಟೆ ಜಾಗವನ್ನು ಆ ಜುಡಿಷಿಯಲ್ ಕೊಟ್ಟಿದ್ರೆ ಅವರು ಇಮಿಡಿಯೇಟ್ ಅವ್ರ ಹತ್ತಿರ ದುಡ್ಡು ಇದೆ ಸರ್. ಜುಡಿಷಿಯಲ್ ಅವ್ರ ಕಟ್ಟಡವನ್ನು ಕಟ್ಟಬಹುದು. ಯಾಕಂದ್ರೆ ಇದು ಮೂಲಭೂತ ಸೌಕರ್ಯ ಅವಶ್ಯಕತೆ ಇದ್ದದ್ದು. ಸ್ವಲ್ಪ ಮುತುವರ್ಜಿ ಬೇಗ ಅತಿ ಬೇಗ ಮಾಡಿಕೊಟ್ಟದ್ದಾದ್ರೆ ನಮ್ಮ ಒಳ್ಳೇದಾಗ್ತೈತಿ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಏನು ಹಿಂದೆ ಸರ್ಕಾರ ಎಪಿಎಂಸಿಗೆ ಕೊಟ್ಟಿದೆ, ಉಪಯೋಗ ಆಗದೆ ಅಧಿಕವಾಗಿರುವಂಥ ಜಮೀನನ್ನು ಖಂಡಿತ ಸರ್ಕಾರ ವಾಪಸ್ ತಗೊಳ್ಳುತ್ತೆ. ಅದನ್ನು ತೆಗೆದುಕೊಂಡು ನ್ಯಾಯಾಲಯದ ಸಂಕೀರ್ಣಕ್ಕೆ ಮತ್ತು ಇತರೆ ಸಾರ್ವಜನಿಕ ಉದ್ದೇಶಕ್ಕೆ ಕೊಡುವಂಥ ಕೆಲಸವನ್ನು ಖಂಡಿತ ಸರ್ಕಾರದ ವತಿಯಿಂದ ಮಾಡ್ತೇವೆ. ಕಳೆದ ತಿಂಗಳ ನ್ಯಾಯಾಲಯದ ಜಾಗಕ್ಕಾಗಿ ಕಾಗವಾಡ ನ್ಯಾಯವಾದಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹಕ್ಕೆ ಮಾನ್ಯ ಸ್ಥಳೀಯ ಶಾಸಕರಾದಂಥ ರಾಜವಣ್ಣ ಕಾಗೆ ಹಾಗೂ ಅಥಣಿ ಶಾಸಕರಾದಂಥ ಲಕ್ಷ್ಮಣನ ಸವದಿ ಅವರು ನಮ್ಮ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಬಂದು ನಮಗೆ ಈ ಮುಂಬರುವ ಅಂದರೆ ಈಗ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ನ್ಯಾಯಾಲಯದ ಸ್ಥಳದ ಕುರಿತು ಜಾಗವನ್ನು ಮಂಜೂರು ಮಾಡಿಕೊಡುತ್ತಂತ ಭರವಸೆಯನ್ನು ನೀಡಿದ್ದರಿಂದ ಅದೇ ಪ್ರಕಾರ ಭರವಸೆಯನ್ನು ಈಡೇರಿಸುವ ಸಲುವಾಗಿ ನಿನ್ನೆಯ ದಿವಸ ಸ್ಥಳೀಯ ಶಾಸಕರಾದ ರಾಜವಣ್ಣ ಕಾಗೆ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಶಾಸಕರಾದ ಲಕ್ಷ್ಮಣನ ಸವದಿಯವರು ನಿನ್ನೆ ಪ್ರಶ್ನೆ ಚುಕ್ಕಿಯನ್ನು ಕೇಳಿ ನಮ್ಮ ನ್ಯಾಯಾಲಯ ಸ್ಥಳದ ಕುರಿತು ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ನಮಗೆ ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಸ್ಥಳಾವಕಾಶವನ್ನು ನೀಡುತ್ತೇವೆ ಅಂತ ಭರವಸೆಯೊಂದಿಗೆ ನಮಗೆ ಮಾತನ್ನು ನೀಡಿದ್ದರಿಂದ ಹಾಗೂ ಈಗ ಮುಂದೆ ಆಗಬೇಕಾದಂಥ ಕಾಗದ ಪತ್ರಗಳ ಕೆಲಸವನ್ನು ಆದಷ್ಟು ಬೇಗ ನಮಗೆ ನೆರವೇರಿಸಿಕೊಟ್ಟು
ನಮಗೆ ನ್ಯಾಯಾಲಯದ ಸ್ಥಳವನ್ನು ನ್ಯಾಯಾಲಯಕ್ಕೆ ಹಸ್ತಾಂತರಿಸಲು ಮಾನ್ಯ ಸ್ಥಳೀಯ ಶಾಸಕರು ಹಾಗೂ ಲಕ್ಷ್ಮಣ ಸವದಿ ಅವರು ನಮ್ಮ ನ್ಯಾಯಾಲಯ ಸ್ಥಳಕ್ಕಾಗಿ ನಿನ್ನೆ ವಿಧಾನಸೌಧದಲ್ಲಿ ಪ್ರಶ್ನೆ ಎತ್ತಿ ನಮ್ಮ ನ್ಯಾಯಾಲಯ ಸ್ಥಳಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಹಾಗೂ ಸ್ಥಳ ಮಂಜೂರಾತಿಗಾಗಿ ಪ್ರಯತ್ನ ಪಟ್ಟಿರುವುದಕ್ಕಾಗಿ ನಾವು ಕಾಗವಾಡ ನ್ಯಾಯವಾದಿಗಳ ಸಂಘದ ವತಿಯಿಂದ ಎಲ್ಲರೂ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಮುಂದಿನ ಕಾಗದ ಪತ್ರಗಳ ತಯಾರಿಯನ್ನು ಬೇಗನೆ ಮಾಡಿ ನಮಗೆ ನ್ಯಾಯಾಲಯಕ್ಕೆ ಸ್ಥಳವನ್ನು ಹಸ್ತಾಂತರಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ನಮ್ಮ ಈ ಹೋರಾಟಕ್ಕೆ ತುಂಬ ಬೆಂಬಲವನ್ನು ಸೂಚಿಸಿದ್ದಕ್ಕಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಕಾಗವಾಡ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ PA ಮಾನೆ ಮಾತನಾಡಿ, ಕೊಟ್ಟ ಮಾತಿನಂತೆ ಶಾಸಕ ರಾಜು ಕಾಗೆ ಅವರು ಸೋಮವಾರ ಚಳಿಗಾಲದ ಅಧಿವೇಶನದಲ್ಲಿ ಈ ಕುರಿತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ನ್ಯಾಯಾಲಯದ ಸ್ಥಳ ಮಂಜೂರು ಹಾಗೂ ನೂತನ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಸಚಿವರು ಕೂಡ ನ್ಯಾಯಾಲಯಕ್ಕೆ ಸ್ವಂತ ಜಾಗ ನೀಡಲು ಕ್ರಮ ವಹಿಸಲಾಗುವುದು ಎಂದು ಹೇಳಿರುವುದು ನಮಗೆ ಸಂತಸ ತಂದಿದೆ. ಅದಕ್ಕಾಗಿ ಕೊಟ್ಟ ಮಾತಿನಂತೆ ನಡೆದ ಶಾಸಕ ರಾಜು ಕಾಗೆ ಹಾಗೂ ಲಕ್ಷ್ಮಣ ಸವದಿ ಅವರಿಗೆ ಕಾಗವಾಡ ನ್ಯಾಯವಾದಿಗಳ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಇದೇ ರೀತಿಯೇ ನಮಗೆ ಆದಷ್ಟು ಬೇಗ ಜಾಗ ಮಂಜೂರಾತಿಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ನ್ಯಾಯವಾದಿಗಳಾದ PB ದೇಶಿಂಗಿ, MK ಕುಂಬಾರ್, SR ನಿಂಬಾಳ್ಕರ್, RM ಕಟಗೇರಿ, ES ಕಮ್ತೆ, S ಕಾಳಿ, VK ಪಾಟೀಲ್ ಸೇರಿದಂತೆ ನ್ಯಾಯವಾದಿಗಳ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.